ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಕ್ಕೂ ಮುಂಚೆ ಯೋಗವನ್ನ ಮಾಡ್ತಾ ಅದಕ್ಕೆ ಒಂದು ಶುಭ ಪ್ರಾರಂಭವನ್ನ ಮಾಡ್ತಾ ಹೋಗ್ತೀವಿ. ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಯೋಗವನ್ನ ಪ್ರದರ್ಶಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ. ಕಾರ್ಯಕ್ರಮದ ಕುರಿತಾಗಿ ಈ ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಸ್ವಾಗತ ಸಮಾರಂಭವನ್ನ ನಡೆಸಿಕೊಳ್ಳಲಿಕ್ಕೆ ಶ್ರೀ ಸುಧೀಶ್ ವೆಂಕಟೇಶ್ ಸರ್ ಅವರು, ಮುಖ್ಯ ಸಂವಹನಾಧಿಕಾರಿಗಳು, ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು, ಇವರನ್ನ ಈ ವೇದಿಕೆಗೆ ಆಹ್ವಾನಿಸುತ್ತೇವೆ. ಇವತ್ತು ನಮಗೆ ಒಂದು ವಿಶೇಷವಾದ ದಿವಸ. ಯಾಕೆ ಅಂತಂದ್ರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವರ ಸಹಯೋಗದೊಂದಿಗೆ ನಾವು 2 ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಕಮಲಾ ಮುಕುಂದರ್ ಅವರ ಪುಸ್ತಕ, ಇಂಗ್ಲಿಷ್ ಪುಸ್ತಕ ವಾಟ್ ಡಿಡ್ ಯು ಡೂ ಇನ್ ಸ್ಕೂಲ್, ವಾಟ್ ಡಿಡ್ ಯು ಆಸ್ಕ್ ಇನ್ ಸ್ಕೂಲ್ ಟುಡೇ, ಇದರ ಕನ್ನಡ ಅವತರಣಿಕೆ, ಕನ್ನಡ ಅನುವಾದ ಇವತ್ತು ರಿಲೀಸ್ ಆಗ್ತಾ ಇದೆ, ಭಾಗ 2. ಇದರ ಜೊತೆಗೆ ನಮ್ಮ ಅನುವಾದ ಸಂಪದ ಅನ್ನುವ ಒಂದು ಆನ್ಲೈನ್ ಕಣಜ ಕನ್ನಡ ಮತ್ತು ಹಿಂದಿ ಅನುವಾದಗಳನ್ನ ಒಳಗೊಂಡಿರುವಂತಹ ಒಂದು ಆನ್ಲೈನ್ ರಿಪಾಸಿಟರಿ, ಇದರ ವಿಚಾರ ಕೂಡ ಚರ್ಚೆ ಆಗಲಿದೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಕೂಡ ಈ ಅನುವಾದ ಸಂಪದವನ್ನ ನಾವು ಕೊಂಡೊಯ್ದು ಅದನ್ನು ಒಂದು ರೀತಿಯಲ್ಲಿ ಬಿತ್ತರಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಯಾಕೆ ಮುಖ್ಯ ಆಗುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈ ಅನುವಾದಗಳು ಯಾಕೆ ಮುಖ್ಯ ಆಗುತ್ತೆ ಅಂತ. ನಾವೆಲ್ಲ ನಮ್ಮ ಮಾತೃಭಾಷೆ ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳಾಗಿರ್ಬೋದು, ನಮಗೆ ಸಹಜವಾಗಿ ಬರುವಂತಹ ಭಾಷೆ ನಮ್ಮ ಮಾತೃಭಾಷೆ. ಆದರೆ ಎಷ್ಟೋ ಒಳ್ಳೆ ಲೇಖನಗಳು ಇಂಗ್ಲಿಷ್ ಭಾಷೆಯಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಸೈನ್ಸ್ ನೀವು ತಗೊಳ್ಳೋದಾದ್ರೆ, ಸೈನ್ಸ್ ನಲ್ಲಿ ಒಂದು ಆರ್ಟಿಕಲ್ ಇಂಗ್ಲಿಷ್ ನಲ್ಲಿ ಇದ್ರೆ, ನನ್ನಂತ ಒಬ್ಬ ಕನ್ನಡ ವಿದ್ಯಾರ್ಥಿ ಮೊದಲು ಇಂಗ್ಲಿಷ್ ಕಲಿಬೇಕು, ಆಮೇಲೆ ಸೈನ್ಸ್ ಕಲಿಬೇಕು. ಅಂದ್ರೆ ನಮಗೆ 2 ಜಂಪ್ ಆಯ್ತು. ಒಂದು ಜಂಪ್ ಭಾಷೆ ಕಲಿಯೋದು, ಇನ್ನೊಂದು ಜಂಪ್ ಸಬ್ಜೆಕ್ಟ್ ಕಲಿಯೋದು. ಇದನ್ನ ಸ್ವಲ್ಪ ಮಟ್ಟಕ್ಕೆ ವಿದ್ಯಾರ್ಥಿಗಳಿಗೆ ಈ ಒಂದು ಅಡಚಣೆಯನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅಟ್ಲೀಸ್ಟ್ ಆ ಸಬ್ಜೆಕ್ಟ್ ರಿಸೋರ್ಸ್ ನಾವು ಕನ್ನಡದಲ್ಲಿ ಪ್ರೊವೈಡ್ ಮಾಡಿದ್ರೆ ನಾನಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಶಿಕ್ಷಕರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಈ ಅನುವಾದ ಸಂಪದವನ್ನು ಮಾಡಿರೋದು. ಅದು ಫ್ರೀ ಓಪನ್ ಆನ್ಲೈನ್ ರಿಪಾಸಿಟರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಹೇಗೆ ಬಳಸ್ಕೋಬೇಕು, ಹೇಗೆ ಆನ್ಲೈನ್ ನೀವು ಲಾಗಿನ್ ಆಗ್ಬೋದು, ಹೇಗೆ ನೀವು ಈ ಆರ್ಟಿಕಲ್ಸ್ ಅನ್ನ ಸರ್ಚ್ ಮಾಡ್ಬೋದು, ಇದು ನಿಮ್ಮ ಕರಿಕ್ಯುಲಮ್ಗೆ ಯಾವ ರೀತಿ ಸ್ಪಂದಿಸುತ್ತೆ, ಇದನ್ನೆಲ್ಲ ವಿಜ್ಞಾನ, ಗಣಿತ, ಸಮಾಜಶಾಸ್ತ್ರ ಇತ್ಯಾದಿ ಸಬ್ಜೆಕ್ಟ್ಸ್ ಗಳನ್ನ ತಗೊಂಡು ಅದರ ಚರ್ಚೆ ಕೂಡ ಈ ಕಾರ್ಯಾಗಾರದಲ್ಲಿ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆಯ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಪುಸ್ತಕ ಬಿಡುಗಡೆಯನ್ನ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೆ ಸರ್. ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳಿಗಿಂತ ಖಂಡಿತವಾಗಿ ಭಿನ್ನ. ನನಗೆ ಅವರ ಸಂಪರ್ಕ ಬಂದಿದ್ದು ಇದು ಮೊದಲಲ್ಲ. ಈ ಹಿಂದೆ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೆಂಟರ್ ಫಾರ್ ಪ್ರೊಫಿಷಿಯನ್ಸಿ ಡೆವಲಪ್ಮೆಂಟ್ ಆ್ಯಂಡ್ ಪ್ಲೇಸ್ಮೆಂಟ್ ಸೆಂಟರ್ ಇದರ ನಿರ್ದೇಶಕ ಆಗಿದ್ದಾಗಲೂ ಕೂಡ ನಾವು ಅಜಿಂ ಪ್ರೇಮ್ಜಿ ಸಂಸ್ಥೆಯೊಂದಿಗೆ ಸೇರಿಕೊಂಡು ಕಾರ್ಯಾಗಾರವನ್ನು ಮಾಡಿದ್ದು ಹಾಗೂ ಅವರಿಗೆ ಸಂದರ್ಶನಗಳನ್ನು ಕೂಡ ಮಾಡಿದ್ದು. ಟ್ರೈನರ್ಸ್ ಅವ್ರು ನನಗೆ ಆವಾಗ ತುಂಬ ಖುಷಿ ಕೊಟ್ಟ ಸಮಾಚಾರ ಏನು ಅಂತಂದರೆ, ಮೈಸೂರು ವಿಶ್ವವಿದ್ಯಾಲಯದ ಅನೇಕ ವಿದ್ಯಾರ್ಥಿಗಳಿಗೆ ಅವ್ರ MSc ಮುಗಿಸುವಾಗ ಕೆಲಸ ಸಿಕ್ಕಿತ್ತು. ಅವ್ರು ಈಗಲೂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಎರಡನೇದಾಗಿ, ಈ ಬೇರೆ ಕಡೆ BA BCom MCom ಮಾಡುವ ಥರ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಅಲ್ಲ. ಮುಖ್ಯವಾಗಿ ಶಿಕ್ಷಣವನ್ನು ದೃಷ್ಟಿಯಲ್ಲಿಟ್ಕೊಂಡು
ಶಿಕ್ಷಣವನ್ನ ಹೇಗೆ ಅಭಿವೃದ್ಧಿಪಡಿಸಬೇಕು ಅನ್ನುವತ್ತ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ತನ್ನ ಕಣ್ಣನ್ನ ನೆಟ್ಟಿದೆ. ಆ ರೀತಿಯಲ್ಲಿ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ನಿರಂತರವಾಗಿ ನಡೀತಾ ಇದೆ. ಯಾತಕ್ಕಂತಂದ್ರೆ ನಮ್ಮ ಅಧ್ಯಾಪಕರ ಮಟ್ಟವನ್ನ ಹೆಚ್ಚಿಸಬೇಕು ಅಂತ. ನಮ್ಮ ದುರಂತ ಏನು ಅಂತಂದ್ರೆ ಏನೇನೋ ಕಾರಣಕ್ಕೆ ಅಧ್ಯಾಪಕರುಗಳನ್ನ ನೇಮಕ ಮಾಡ್ತೇವೆ, ಆಮೇಲೆ ನಿವೃತ್ತರಾಗುವವರೆಗೂ ಅವರು ಅಧ್ಯಾಪಕರಾಗಿರ್ತಾರೆ. ಅವರಿಗೆ ಎಷ್ಟರ ಮಟ್ಟಿಗೆ ತರಬೇತಿ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತಿಲ್ಲ. ಎರಡನೇದಾಗಿ ನಿನ್ನೆ ನಾನು SJES ಕಾಲೇಜಿನಲ್ಲಿ ಮಾತಾಡ್ತಾ ಹೇಳಿದೆ, ಅಧ್ಯಾಪಕರಲ್ಲಿ ನಾನು ಗಮನಿಸಿರುವ ಹಾಗೆ 2 ವಿಧ. ಒಂದು ಬಯಸಿ ಅಧ್ಯಾಪಕರಾದವರು, ಇನ್ನೊಂದು ಬೇರೆ ದಾರಿ ಇಲ್ಲದೆ ಅಧ್ಯಾಪಕರಾದವರು. ಎಲ್ಲಿ ಬಯಸಿ ಅಧ್ಯಾಪಕರು ಇರ್ತಾರೋ ಹೆಚ್ಚಾಗಿ ಅದು ವಿದ್ಯಾರ್ಥಿಗಳ ಪುಣ್ಯ. ಬೇರೆ ದಾರಿ ಇಲ್ಲದೆ ಅಧ್ಯಾಪಕರಾಗಿದ್ರೆ ವಿದ್ಯಾರ್ಥಿಗಳ ಗ್ರಾಚಾರ. ಅದ್ ಏನೇ ಕಾರಣದಿಂದ ಅಧ್ಯಾಪಕರಾಗಿ ಬಂದವರ ಮಾನಸಿಕ ಸ್ಥಿತಿಯನ್ನ, ಅವರ ಅರಿವಿನ ಮಟ್ಟವನ್ನ ಹೆಚ್ಚಿಸುವಂತ ಕೆಲಸ ನಿರಂತರವಾಗಿ ಆಗ್ಬೇಕು. ನಾವು ಹೇಳ್ತೇವೆ, ಕಲಿಕೆ ಒಂದು ದಿವಸಕ್ಕೆ ಅಥವಾ ಒಂದು ಪದವಿಗೆ ಮುಗಿದು ಹೋಗುವಂಥದ್ದಲ್ಲ, ನಿರಂತರವಾಗಿ ನಡಿಬೇಕಾಗಿತ್ತು. ಆ ಮಟ್ಟಕ್ಕೆ ನಾನು ಜಂಬ ಕೊಚ್ಕೊಳ್ಳುವಂಥದ್ದಲ್ಲ. ನಾನು ಖಂಡಿತವಾಗಿ ಹೇಳಬಲ್ಲೆ ಧೈರ್ಯವಾಗಿ, ಏನು ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯವಿದೆ. ಕಡಿಮೆ ಅಂದ್ರೂ ಒಂದು 10,000 ಪುಸ್ತಕಗಳ ಗ್ರಂಥಾಲಯ ಇದೆ. ಜೊತೆಯಲ್ಲಿ ಪ್ರತಿ ದಿವಸ ನನ್ನ ಹವ್ಯಾಸ, ಇದು ನಮ್ಮ ಅಪ್ಪನಿಂದ ಬಂದಿದ್ದು, ಎಷ್ಟು ರಾತ್ರಿ ಆಗ್ಲಿ ಕೆಲವು ಪುಟಗಳನ್ನ ಓದದೆ ನಾವು ಮಲಗೋದಿಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಗತರಿಗೆ ವಿಶೇಷ ಸ್ಥಾನಮಾನ ನೀಡುವುದು ಹಾಗೂ ಅತಿಥಿ ದೇವೋಭವ ಎನ್ನುವ ಸಂಸ್ಕೃತಿ ನಮ್ಮದು. ಸೊ ಅದಕ್ಕನುಗುಣವಾಗಿ ನಮ್ಮ ಕರೆಗೆ ಹೋಗುಟ್ಟು ತಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಬಹಳ ಒಂದು ಏನಂತಾರೆ ಎಕ್ಸ್ಪೆಕ್ಟೇಷನ್, ಏನೋ ಕಲಿತೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋಂತ ಎಲ್ಲರಿಗೂ ಧನ್ಯವಾದ. ಏನೋ ಇವತ್ತಿನ ದಿನ ಪುಸ್ತಕ ಬಿಡುಗಡೆ ಆಯ್ತಲ್ವಾ? ಇವತ್ತು ಶಾಲೆಯಲ್ಲಿ ನೀನು ಏನೇನು ಪ್ರಶ್ನೆ ಕೇಳಿದೆ, ಮಗುವಿನ ಕಲಿಕೆ ಕುರಿತು ಒಂದು ಕೈಪಿಡಿ ಪುಸ್ತಕ ಇವತ್ತು ಪುಸ್ತಕ ಬಿಡುಗಡೆ ಆಯ್ತಲ್ಲ, ಆ ಒಂದು ಪುಸ್ತಕದ ಲೇಖಕರು ಇವರು. ಈ ಒಂದು ಪುಸ್ತಕದ ಕುರಿತಾಗಿ ಒಂದು ವಿಚಾರಗೋಷ್ಠಿಯನ್ನ ಹಮ್ಮಿಕೊಂಡಿದ್ದು, ಮುಂದೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿಕ್ಕೆ ಸಂಚಾಲಕರಾದಂತಹ ಶ್ರೀಮತಿ S. ರಾಜಶ್ರೀ ಮೇಡಮ್ ರವರು, ಪ್ರಾಧ್ಯಾಪಕರು, ಸ್ಕೂಲ್ ಆಫ್ ಎಜುಕೇಶನ್, ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯ, ಇವರು ಈ ವೇದಿಕೆ ಮೇಲೆ ಆಗಮಿಸಬೇಕು. We have Kamala Mukunda, the writer, ಮತ್ತೆ ನಿವೇದಿತಾ ಟ್ರಾನ್ಸ್ಲೇಟರ್. ಸೊ ನಾವು ಇಂಗ್ಲಿಷ್ ಇಂದ ಟ್ರಾನ್ಸ್ಲೇಷನ್ಗೆ ನಿವೇದಿತಾ ಮಾಡ್ತಾರೆ. ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ಸ್ ಅಲ್ಲಿ ನೋಡಿದ್ರೆ ನೀವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ಸ್ಕೂಲ್ ಎಕ್ಸ್ಪೀರಿಯನ್ಸ್, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಲೈಕ್ ಅ ಸ್ಮಾಲ್ ಟ್ರಯಾಂಗಲ್ ಅಂತ. ಯುನೋ, 1 ಪಾಯಿಂಟ್ ಯು ನೀಡ್ ಟೆಕ್ಸ್ಟ್ಸ್, ಆರ್ಟಿಕಲ್ಸ್ ಆಗಿರ್ಬೋದು, ಲೇಖನ ಇರ್ಬೋದು, ವಿಡಿಯೋ ಟೆಕ್ಸ್ಟ್ ಇರ್ಬೋದು. Second important point, practical experience. And the third one is self-reflection. ಅದು ರಿಫ್ಲೆಕ್ಷನ್, ಅದೇನ್ ಮಾಡ್ತಾ ಇದೀವಿ ಪ್ರಾಕ್ಟೀಸ್ ಅಲ್ಲಿ, ಇಲ್ಲಾಂದ್ರೆ ಯಾವ ಲೇಖನ ಓದ್ತಾ ಇದೀವಿ ಅದರ ಬಗ್ಗೆ ನಾವು ರಿಫ್ಲೆಕ್ಟ್ ಮಾಡೋದು, ಅದರ ಬಗ್ಗೆ ಯೋಚನೆ ಮಾಡಿ, ಅದರ ಬಗ್ಗೆ ರೇಸಿಂಗ್ ಕ್ವೆಶ್ಚನ್ಸ್ ವಿಚ್ ಆರ್ ಇಂಪಾರ್ಟೆಂಟ್. ಅಂಡ್ ಫಾರ್ ಆಲ್ ದೀಸ್ 3 points as one of the ways in which a good teacher education program can really go about. There are different types of readings and books. So we will start, I think, with the first question. What prompted you to really write this book? And I think to give the audience a context, can we get a connection between your first book and your second book? And if you can speak about that. So I think there are 2 hats that I wear. One is that I'm a school teacher. I've been teaching for many, many years in a school. And the other hat is that I really love psychology, the subject which all of you must have studied at some point, right? To me, it's the most fascinating, interesting subject. And I felt that it would be very nice to bring these 2 worlds together, right? Because school teachers actually are dealing with matters of psychology daily. Even those who teach, student teachers, are dealing with those matters.
it could be memory, understanding, attention, development, moral development, intelligence, so many topics which we as teachers come across in our daily work, right? But we don't quite know the depth that psychologists have gone to when they are studying all this, when they are doing their research. They talk to each other and we talk to each other, and we don't have a bridge between the two. Of course, our textbooks are supposed to do that. A textbook is supposed to gather all that research and give it to us as teachers and, student teachers and teacher educators. But textbooks tend to be a bit, they get outdated quickly and they're a bit fixed. They follow a formula. First chapter will be history, then methods, then behaviorism. What I wanted to do was to write this book about psychology for teachers, starting from the other end, starting from the end, that what questions do teachers have? So most people think that this title, What Did You Ask at School Today, is actually for the students, but it's not. I meant it for the teacher. What questions did the teacher ask at school today? And you are asking questions all the time. Why is she not able to understand? Why am I not able to maintain discipline? How should I do this? How should I? So it was from that point of view. So the first book is Basic Topics in Psychology, as I mentioned. Kamala, you're calling it a handbook. So could you elaborate on that? Yeah. So a handbook is something that you can refer to, and you don't have to read it from beginning to end. So it's not, so you can dip into it. Dip into it meaning you can open any chapter and read it. You don't have to read the previous chapter to understand the next chapter. It's a reference book also because if you have a question in your mind about intelligence or IQ test, you can read just that chapter. You can look it up in the contents page or in the index and read about that topic. So yeah, that's why. But I do also feel that the book comes to life when you read it with your teachers. That is, if student teachers read with their teachers, you can do a little workshop around memory, say. And that one chapter can be made into a topic for study. Kamala, I've also used with teacher educators. And it's a really an accessible language. And the way you use it, the kind of questions you can raise are plenty. And the reason I say this is Kamala does not take strong positions. Hige irbeko ide, because there are a lot of educational myths there. And she tries to break those in both her books. So she doesn't take those strong positions. So what it does is, it makes us search. It becomes a quest for more questions and responses, So is that a deliberate style in which you wrote? Possibly, we can't discuss obviously all the chapters and the sections, but we just thought we could, kind of dwell into 2-3 aspects, and depending on time, we will take the others. Was there a particular approach? Because you said the questions also came from your own school teaching. And how did you navigate? Yes, definitely. I don't know if it's my approach, but it is the nature of the subject, psychology. It's a young science. It is not as old as physics or biology. And the subject is about this very complex organ, the brain, right? So as a subject, it is not ready to prescribe. It's not, people may do it, but I feel that's wrong. It is not ready to say, we have learned this, so therefore you must do this in your classroom. Actually, it's a science which is in the stage of, well, this is what all we are looking at. You read, you become excited, and you decide what to do in your class. The common question usually translators keltivi. They may not necessarily be those subject experts. Our kayalli adu baruvaga, what is the first set of reaction? Amele a terminologies irutte. The approach irutte. When you translate it, is a very different experience. So maybe all of that, if you can cover it. Yes, ma'am, sure. ಇದು ಸೈಕಾಲಜಿ ರಿಲೇಟೆಡ್ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ಬೇಕಾ
ಆಕ್ಚುಲಿ ಟ್ರಾನ್ಸ್ಲೇಷನ್ಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಇರೋರ್ ಜೊತೆ ಒಂದ್ ಸ್ವಲ್ಪ ಸಂಪರ್ಕ ಇದ್ರೆ ಸಾಕು, ಲ್ಯಾಂಗ್ವೇಜ್ ಜಾಸ್ತಿ ಪಾತ್ರ ಬೀರುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಇದು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಒಂದು ಆರ್ಟಿಕಲ್ ನ ಹಿಂದೆ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೆ, ಒಂದಷ್ಟು ವರ್ಡ್ ರಿಪೀಟ್ ಆಗಿತ್ತು ಇದರಲ್ಲಿ. ಹಾಗಾಗಿ ನನಗೆ ಈ ಟ್ರಾನ್ಸ್ಲೇಷನ್ ಬಹಳ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮೊದಲೇ ಹೇಳಿದಾಗೆ ಆಕ್ಸೆಸಿಬಲ್ ಲ್ಯಾಂಗ್ವೇಜ್, ಒಬ್ಬ ಕಾಮನ್ ಮ್ಯಾನ್ ಸಹಿತ ಈಸಿಯಾಗಿ ಅರ್ಥ ಮಾಡ್ಕೊಳ್ಳುವಂತ ಭಾಷೆನ ಮ್ಯಾಮ್ ಬಳಸಿದ್ದಾರೆ. ನೀವು ಅದನ್ನ ಫ್ಲೋ ನೋಡ್ಬೇಕು. ಇಂಗ್ಲಿಷ್ನಲ್ಲಿ ಅವ್ರು ಬರ್ದಿರೋ ಫ್ಲೋ ನೋಡ್ತಾ ಹೋದ್ರೆ ಅವರು ಆ ಕಡೆ ರೀಡರ್ಸ್ನು ಅರ್ಥ ಮಾಡ್ಕೊಂಡು, ಈ ಕಡೆ ಅಲ್ಲಿ ಸಬ್ಜೆಕ್ಟ್ ಆಗಿ ತಗೊಂಡಿರೋರ್ನು ಅರ್ಥ ಮಾಡ್ಕೊಂಡು ನೀಟಾಗಿ ನರೇಟ್ ಒಂದು ಕತೆ, ಈ ಬುಕ್ ಇದ್ರಲ್ಲಿ ಒಂದು ಕತೆ ಹೇಗ್ ತಗೊಂಡೋಗ್ಬೋದು ಅನ್ನೋ ರೀತಿ ಒಂದೊಂದು ಚಾಪ್ಟರ್ ಬೇರೆ ಬೇರೆ ಪರಿಕಲ್ಪನೆಗಳಿದೆ. ಈಗ ನಾನು ಫಸ್ಟೇ ಕಂಟೆಂಟ್ ಓದಿದೆ ನಿಮ್ಗೆ. ಒಂದೊಂದು ಕಂಟೆಂಟ್ ಇಂಡಿಪೆಂಡೆಂಟ್ ಆಗಿ ನಿಲ್ಲುತ್ತೆ ಅಂತ ಹೇಳಿದೆ ಅಲ್ವಾ. ಆ ಇಂಡಿಪೆಂಡೆಂಟ್ ಆಗಿ ನಿಲ್ಲೋ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಲ್ಯಾಂಗ್ವೇಜ್, ಕನೆಕ್ಟಿಂಗ್ ಲ್ಯಾಂಗ್ವೇಜ್ ಈಸಿ ಆಗಿದೆ. ಬಟ್ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ, ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಆ ಚಾಪ್ಟರ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಟೆಕ್ನಿಕಲ್ ಟರ್ಮ್ಸ್ ಇದೆ. ಅಲ್ಲಿ ಮಾತ್ರ ನಾವು ಸ್ವಲ್ಪ ರೆಫರ್ ಮಾಡ್ಬೇಕಾಯ್ತು. ಅಂದ್ರೆ ಅದನ್ನ ಒಂದಷ್ಟು ಡಿಕ್ಷನರಿ ಮೂಲಕನೋ ಗೊತ್ತಿರೋರ್ ಮೂಲಕ ತಿಳ್ಕೊಳ್ಳೋದು, ಕೇಳಿ ತಿಳ್ಕೊಳ್ಳೋದು, ಈ ರೀತಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದಂತ ಟ್ರಾನ್ಸ್ಲೇಷನ್ ಇದು. ಆಮೇಲೆ ನಾ ಹೇಳ್ದಂಗೆ ಬಹಳ ಕಡಿಮೆ ಸಮಯ ತಗೊಂಡು ನಾ ಮಾಡಿದೆ. ಸ್ವಲ್ಪ ತಿದ್ದೋ ಕೆಲಸ ಎಲ್ಲ ಇದನ್ನ ನೆಕ್ಸ್ಟ್ ಹಂತದಲ್ಲಿ ಇನ್ನೊಬ್ರು ಮುಂದುವರಿಸಿರ್ತಾರೆ, ಪರಿಶೀಲಕರೊಬ್ರು ಇರ್ತಾರೆ. ನಾನು ಈ ಬುಕ್ಕಿನ ಟ್ರಾನ್ಸ್ಲೇಷನ್ ಕ್ರೆಡಿಟ್ ನ ಆ ಪರಿಶೀಲಕರಿಗೂ ಕೊಡ್ತೀನಿ, ಯಾಕಂದ್ರೆ ಅಲ್ಲಿ ಅವ್ರದ್ದು ಶ್ರಮ ಜಾಸ್ತಿ ಇರುತ್ತೆ. ಒಂದು ಫೈನಲ್ ಇದಕ್ಕೆ ನಾವು ಮಾಡಿದ ತಪ್ಪನ್ನ ಅವ್ರು ತಿದ್ದಿರ್ತಾರೆ. ಸೊ ಅವ್ರಿಗೂ ಸಹಿತ ಕ್ರೆಡಿಟ್ ನ ಕೊಡಕ್ಕೆ ಇಷ್ಟಪಡ್ತೀನಿ. You said that as it is based on the assumptions that each learner is different, everyone learns in different styles, but it is on the assumption. Many theories said that yes, it is on different styles, but you said it is a myth. But how can we proceed with the myths rather than research? Yeah, so actually I wasn't able to explain in enough depth. Many times when people ask me questions like this, I feel, do you have 2-3 hours? Then I'll answer your question. And because nobody has time for that, I sat and wrote it. So I request that you read that and then you will really understand what I'm saying. So we are saying, no, children are not the same, that's number one. But learning styles are a mistaken theory. It's a mistaken notion. So in the book you will read and you will understand what is actually different from one child to another. And as a teacher, how should I respond to differences? Rather than just think in terms, have you heard of left brain, right brain? Yes. So that is false. See, so you should read and understand why it is false, but what can we still do to respond to the differences that we see in our students? That's the whole story. What are the precautions that can a teacher and students and parents can take by reading this book? You know that everybody uses Google nowadays. It is very easy to ask a question on the internet and you will get 10 answers, 15 answers, and you don't know the quality of those responses, right? Let's say you have a question about IQ test or you have a question about moral development, whatever it may be. And when you type it, you are not confident that the first 5 responses are the best. ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಲೇಖಕರು ಡಾಕ್ಟರ್ ಕಮಲಾ ಮುಕುಂದ್ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀಮತಿ ಎಸ್ ರಾಜಶ್ರೀ ಮೇಡಮ್ ಅವರು, ಇವರು ಸಹ ಈ ವಿಚಾರಗೋಷ್ಠಿಯಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಮತ್ತೆ ಮತ್ತೊಬ್ಬರು ಶ್ರೀಮತಿ ಬಿ ನಿವೇದಿತಾ ಮೇಡಮ್ ಅವರು, ಈ ಒಂದು ಪುಸ್ತಕದ ಅನುವಾದಕರು, ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದರ ಜೊತೆಗೆ ಅಜಿಂ ಪ್ರೇಮ್ಜಿರವರ ಒಂದು ವಿಶ್ವವಿದ್ಯಾಲಯದ ಕಡೆಯಿಂದ ಒಂದು ಸಣ್ಣ ಹುಡುಗರೆ. ಇದು ಇನ್ ಸರ್ವಿಸ್ ಟೀಚರ್ಸ್ ಆಗಿರ್ಬೋದು, ಪ್ರೀ ಸರ್ವಿಸ್ ಟೀಚರ್ಸ್ ಆಗಿರ್ಬೋದು, ಅವರು ಯಾವುದೇ ವಿಷಯ ಪಾಠ ಮಾಡ್ತಾ ಇರ್ಬೋದು. ಉದಾಹರಣೆಗೆ ಇದರಲ್ಲಿ ಭಾಷೆ ಹೆಂಗೆ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ಲೇಖನಗಳಿದೆ, ಗಣಿತ ಹೆಂಗೆ ಹೇಳ್ಕೊಡೋದು ಅನ್ನೋ ಲೇಖನಗಳಿದೆ, ವಿಜ್ಞಾನ ಹೆಂಗೆ, ಸಮಾಜ ವಿಜ್ಞಾನ, ಹೀಗೆ ಹಲವಾರು ವಿಷಯಗಳನ್ನ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗೋವಂಗೆ ಎಫೆಕ್ಟಿವ್ ಆಗಿ ಹೆಂಗೆ ಟೀಚ್ ಮಾಡ್ಬೋದು, ಈ ವಿಚಾರದ ಮೇಲೆ ಅಲ್ಲಿ ಈಗಾಗಲೇ ಸುಮಾರು 1,500 ಲೇಖನಗಳಿದೆ. ಈ ವೆಬ್ಸೈಟ್ ನ ನೀವು ಹೆಂಗೆ ಉಪಯೋಗಿಸ್ಬೋದು ಅಂತ ನಾನು ಇವಾಗ
ತೋರಿಸ್ಕೊಡ್ತೀನಿ.